ಹೋಗಿ ಬಾಮ್ಮ. ಯಾವ್ದು ಲೋಕ? ಬಂದಿಲ್ವೇನೋ? ಯಾರು ನೀನು? ಗುರೂಜಿ, ನಾನು ಇಲ್ಲಿ ಹೇಗೆ ಬಂದೆ? ಯಾರು ಕರ್ಕೊಂಡು ಬಂದವರು? ನೀನೇ? ಕಾರಣ? ನಿನಗೆ ವಿವಾಹವಾಗಿದೆ? ಆಗಿದೆ? ಯಾರು? ಕಾರಣ ಮನುಷ್ಯನನ್ನು ಕಾಮಿಸುವುದು ತಪ್ಪಲ್ಲವೇ? ನಾನು ಯಾವಾಗ ನಿಮ್ಮ ಮನಸ್ಸು ಕರೆದೆ? ಯಾವಾಗ ನಿಮ್ಮನ್ನು ನೋಡಿದೆ? ಯಾವಾಗ? ಈ ದೇಹ ಪುಷ್ಪವನ್ನು ಅರ್ಪಿಸುವುದು ಚರಣಕ್ಕಲ್ಲ, ಹೃದಯಕ್ಕೆ ಅಲ್ಲವೇ? ಇರ್ಲಿ, ಸಂತೋಷ. ಓ ಮಿತ್ರ, ವಿಷಾದ ನೀನು ಇಲ್ಲಿ ಹೇಗೆ? ನಾನಲ್ಲ, ಇವರೆಲ್ಲವನ್ನೂ ಮಿತ್ರ ನೀವಿಬ್ರು ಏನು ಅಂದ್ರೆ ನಾನಲ್ಲ, ಇವಳೇ ತೋರಿಸುದು. ನೀನು ನೋಡ್ಬಿಟ್ಯೋ? ಇವಾಗ ಅದಕ್ಕೆ ನಾನು ನಿನ್ನಾಗೆ ಇರಬೇಕಂತೆ. ನಾನ್ ಬ್ರಹ್ಮಚಾರಿ. ಮಿತ್ರ, ಅವಳ ಆಸೆ ಪಟ್ಟು ಕರ್ಕೊಂಡು ಬಂದಿದ್ದಾಳೆ. ಕೈ ಹಿಡಿದು ಪತ್ನಿಯಾಗಿ ಸ್ವೀಕರಿಸುವುದು, ತಾನಾಗಿ ಒಳಿದು ಬಂದ ಹೆಣ್ಣನ್ನು ನಿರಾಕರಿಸುವುದು ಸಜ್ಜನರ ಲಕ್ಷಣವಲ್ಲ. ಈಗ ಪಡ್ಕೊಳು ಅಂತಿದೆ. ಹೇಗಿದ್ರು ತಪ್ಪಾಗಿದೆಯಾ? ಹಾಗೆ ಗಟ್ಟಿಯಾಗಿ ತಪ್ಪು. ನಾವಿಬ್ಬರು ಮಗು ಚಿತ್ರ, ಎಷ್ಟು ದಿವಸ ಅಂತ ಅವನಿಗೋಸ್ಕರ ಕಾಯ್ತಾ ಇದೀಯಪ್ಪ? ದರ್ಶನ ಬಂದು ಕೈ ಹಿಡಿಯೋ ತನಕ, ಇಲ್ಲ ಈ ಪ್ರಾಣ ಹೋಗಿ ಆತನ ಸೇರೋ ತನಕ. ನೀನ್ ಈಗ ಛಲ ಇದ್ದು ನೀನ್ ಕಣ್ಣು ಮುಚ್ಚಿದ್ರೆ ಈ ರಾಜ್ಯದ ಗತಿ ಏನು? ಅದಕ್ಕೆ ನೀವೇ ಮಹಾರಾಜ. ಈ ರಾಜ್ಯಕ್ಕೋಸ್ಕರ, ಈ ಪ್ರಜೆಗಳಿಗೋಸ್ಕರ ನೀವು ಛಲ ಬಿಟ್ಟು ಅರಮನೆಗೆ ಬರಲೇಬೇಕು ರಾಜಕೀಯ. ಸಾಧ್ಯವಿಲ್ಲ ಮಂತ್ರಿಗಳೇ. ಒಬ್ಬನಿಗೆ ಕೊಟ್ಟ ಮನಸ್ಸನ್ನು ಕಿತ್ತು ಮತ್ತೊಬ್ಬನಿಗೆ ಕೊಟ್ಟರೆ ವಿಚಾರದ ದೋಷ ಬರದಿಲ್ವೇನು? ಇದಕ್ಕಿಂತ ಮಹಾಪಾಪ ಯಾವುದಿದೆ? ಹೇಳಿ ಮಂತ್ರಿಗಳೇ, ಹೇಳಿ. ಆ ಉತ್ತರ ನನಗೆ ಗೊತ್ತು. ಅದರಂತೆ ನಾನು ನಡ್ಕೊಳ್ತೀನಿ. ನನ್ನ ನಂಬಿಕೆಗೂ ಸಾಧನೆಗೂ ದಯವಿಟ್ಟು ಯಾರು ಅಡ್ಡಿ ಬರಬೇಡಿ. ನಿನ್ನಿಚ್ಛೆಗೆ ಆ ಭಗವಂತನೇ ಜಯ ಕೊಡಲಿ. ಪೂಜ್ಯರೇ, ಮಹಾಪ್ರಭು, ನನ್ನ ಮಗಳು ದೇವಾಲಯದಿಂದ ಹೊರಗೆ ಬರೋವರೆಗೂ ಸಾರ್ವಜನಿಕರಿಗೆ ಪ್ರವೇಶವಿಲ್ಲದಾಗೆ ನೋಡ್ಕೊಳ್ಳಿ. ಚಿತ್ತ ಮಹಾಪ್ರಭು. ಇದಕ್ಕೋಸ್ಕರ ಇನ್ನೂ 2 ಜೀವಗಳು ಕಾಯ್ತಾ ಇದ್ದಾರೆ. ಶ್ರೀಕೃಷ್ಣನ ಕೊಡಲು ಆಗಿರುವ ಅರ್ಜುನ ಕಾರ್ಯಗಳನ್ನು ಚಿತ್ರಾಂಗದ ಹತ್ತಿರ ಬಿಡುತ್ತದೆ. ಸುಭದ್ರೆಯಲ್ಲಿ ಹೊರಗಡೆ ಇದ್ದಾರೆ. ಸುಭದ್ರಾ, ಏನಂತಿಗೆ ಅಣ್ಣ ಕರೀತಿದ್ದಾರೆ. ಸುಭದ್ರಾ, ನಿನಗೊಂದು ಸಮಾಚಾರ ತಿಳಿಸೋದಕ್ಕೋಸ್ಕರ ಅಣ್ಣ ಬಲರಾಮ ಬಂದಿದ್ದಾರೆ. ನಿನಗೆ ಮದುವೆ ಮಾಡ್ಬೇಕಂತ ನಿರ್ಧರಿಸಿದ್ದೀವಿ. ನಿರ್ಧರಿಸಿದ್ದಾರೆ ರುಕ್ಮಿಣಿ. ಯಾರು? ಸಕಲ ವೈಭೋಗದಿಂದ
ಹಸ್ತಿನಾವತಿಗೆ ಹೊರಟಿದ್ದಾರೆ. ಅಣ್ಣ ಹೋಗಿ ಬನ್ನಿ. ಜೊತೆಗೆ ಒಳ್ಳೆಯ ವಸ್ತ್ರ ಏನೇನು ಬೇಕು ಅದೆಲ್ಲ ತೆಗ್ದಿಡಿ. ಆಗ್ಲಿ. ಅಣ್ಣ, ಈ ಮದುವೆ ನಿನಗೆ ಸಮ್ಮತವೇ? ಸ್ವಾಮಿ, ಇವಳ ಮನಸ್ಸು ಯಾಕೆ ಇದೆ ಅಂತ ನಿಮಗೆ ಗೊತ್ತಿಲ್ವೇ? ನಮ್ಮೆಲ್ಲರ ಮನಸ್ಸು ಅರ್ಜುನನ ಮೇಲಿದೆ, ಆದರೆ ನಮ್ಮ ಅಣ್ಣನವರ ಮನಸ್ಸು ಮಾತ್ರ ದುರ್ಯೋಧನನ ಮೇಲಿದೆ. ದೊಡ್ಡಣ್ಣನ ಹಾಗೆ ನೀನು ಹಠ ಹಿಡಿದರೆ ದುರ್ಯೋಧನ ಮದುವೆಯಾಗುವುದು ನನ್ನನ್ನಲ್ಲ, ನನ್ನ ಹೆಣನ. ಸುಭದ್ರ, ಸುಭದ್ರ. ಸ್ವಾಮಿ, ಕೇಳಿದ್ರ ಅವಳ ನಿರ್ಧಾರ? ಯಾರು ಏನೇ ನಿರ್ಧಾರ ಮಾಡಿದ್ರು ಅಂತಿಮವಾಗಿ ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಅಪ್ಪಣೆ ಪ್ರಕಾರ ಸನ್ನಿಧಿಗೆ ಬಂದಿದ್ದೇನೆ ಪ್ರಭು. ಈ ಸೇವಕನಿಂದ ಯಾವ ಕೆಲಸವಾಗಬೇಕು? ಮಣಿಪುರದ ಉದ್ಯಾನವನದಲ್ಲಿ ನಿನ್ನ ಚಿಕ್ಕಪ್ಪ ಪಾರ್ಥ ಆನಂದದಿಂದ ಮೈಮರೆದಿದ್ದಾನೆ. ನೀನು ಯಾವ ವಿಧವಾದ ಗಲಭೆಯೂ ಆಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಅವನಿಲ್ಲಿ ಕರ್ಕೊಂಡು ಬಾ. ಮಣಿಪುರ ಬಲ್ಲೆ ಪ್ರಭು, ಬಲ್ಲೆ. ಮಂತ್ರಿಗಳೇ, ಆದ್ದರಿಂದ ಮಗಳೆಂಬ ಮಮಕಾರಕ್ಕೆ ಸಿಕ್ಕಿ ನಾನು ನ್ಯಾಯಕ್ಕೆ ದ್ರೋಹ ಮಾಡಲಾರೆ ಚಿತ್ರ. ಈ ಮದುವೆಗೆ ಮುಂಚೆ ಗರ್ಭಿಣಿಯಾಗಿದೆ ಅಂತ ಕಿವಿಗೆ ಬಿದ್ದಿದೆ. ಅಪ್ಪಾಜಿ, ಸತ್ಯವೇ? ಅದು ಸುಳ್ಳು ಅಪ್ಪಾದ. ಹೇಳಮ್ಮ, ಹೇಳು. ಬೆಂಕಿ ಇಲ್ಲದೆ ಹೊಗೆ ಬರಲ್ಲ. ನಾನು ನಿನ್ನ ಪುಟ್ಟ ಸಹೋದರಕ್ಕೆ ಇದು ಬಿಡುವುದೇ? ಇಲ್ಲ ಅಪ್ಪಾಜಿ, ಇಲ್ಲ. ನನ್ನ ಪವಿತ್ರ ವಂಶಕ್ಕೆ ಕೆಟ್ಟ ಕೆಲಸ ನಾನು ಯಾವುದೂ ಮಾಡಿಲ್ಲ. ನನಗೆ ಗಾಂಧಾರ ರೀತಿಯಲ್ಲಿ ಮದುವೆ ಆಗಿದೆ. ಯಾಕಂತೆ? ನಾನು ಯಾರನ್ನ ಮನಸಾರೆ ಪ್ರೀತಿಸಿದ್ದೇನೋ, ಯಾರನ್ನು ಮನಸಾರೆ ಇಟ್ಟು ಆರಾಧಿಸಿದ್ದೇನೋ ಆ ನನ್ನ ದಿವ್ಯ ಮಂಗಳ ಮೂರ್ತಿ ಯಾರಾದ? ಮಧ್ಯಮ ಬಣ್ಣ. ಮಧ್ಯಮ ಪಾಂಡವ. ಹಿಂದೆ ನೀನು ಹೇಳಿದ ಆಧಾರದ ಮಾತುಗಳಿಂದ ನಾನು ನಂಬಬಹುದು, ಆದರೆ ಲೋಕ ನಂಬುತ್ತದೆಯೇ? ನಂಬಲೇಬೇಕಪ್ಪ. ಆತ್ಮ ಸಾಕ್ಷಿಯಾಗಿ ಧರ್ಮ ಸಮ್ಮತವಾಗಿ ನಾನು ನಡ್ಕೊಂಡಿದ್ದೀನಿ. ಅದಕ್ಕೆ ಸಾಕ್ಷಿ ಗಿಡ, ಮರ, ಬೆಳ್ಳಿ, ಸೂರ್ಯ, ಚಂದ್ರ, ಅಷ್ಟದಿಕ್ಪಾಲಕರು. ನಾವು ಹೇಳ್ತೀವಿ. ಯಾರು ನಾವು? ನಾಗಲೋಕದ ಅರಸು ಗೌರವೀಯ ಚಿತ್ರಸೇನ. ನಿನ್ನ ಮಗಳು ಹೇಳ್ತಿರೋ ಮಾತು ಆ ಸೂರ್ಯಚಂದ್ರಾತ್ಮ ಸಾಕ್ಷಿಯಾಗಲು ಸತ್ಯ. ಚಿತ್ರಸೇನ, ನಿನ್ನಿಂದ ಮುಂಚೆ ಪಾತ್ರನಿಗೆ ಮಾವನಾಗಿದ್ದಳು ನಾನು. ನನ್ನ ಹಾಗೆ ನನ್ನ ಮಗಳಾಗಿ ನಿನ್ನ ಮಗಳು ಸಹ ಪಾತ್ರನ ಕೈಹಿಡಿದಿರುವುದು ಸತ್ಯ. ಮಹಾರಾಜ, ಮಂತ್ರಿಗಳೇ, ಸಾಮಂತರೇ, ನಮ್ಮೆಲ್ಲರ ಜೀವನ ಸೂತ್ರವನ್ನು ಯಾವುದೋ ಒಂದು ಮಹಾಶಕ್ತಿ ಹಿಡಿದು ಆಡಿಸ್ತಾ ಇದೆ. ಕಾಲ ಬರುವ ತನಕ ಆಧರಿಸಬೇಕಾದ್ದು ನಮ್ಮ ಧರ್ಮ. ಆದ್ದರಿಂದ ಇನ್ನೊಂದು ಗರ್ಭಿಣಿಯಾಗಿರೋ ಚಿತ್ರಾಂಗದೆಯ ಯೋಗಕ್ಷೇಮವನ್ನು ನೋಡುತ್ತೆ. ಶುಭವಸ್ತು. ಶುಭವಾಗಿ ಬರ್ತೀವಿ. ನನ್ನ ಮಿತ್ರ ಹೋಗಿ ಎಷ್ಟು ದಿನ ಆಯ್ತು? ನಾನು ಹೋಗ್ತೀನಿ ಅಂದ್ರೆ ನೀನು ಬಿಡ್ತಾನೆ ಇಲ್ಲ. ನೀವು ಹೋದ್ಮೇಲೆ ನನ್ನ ವಿನಃ ಯಾತನೆಯಿಂದ ಸತ್ತಲ್ಲಿ ನಿಮಗೆ ನಾಗರತ್ನ ದೋಷ ಬರದೆ. ಅವರ ಚಿಂತೆಯಲ್ಲಿ ನಾನು ಪ್ರಾಣ ಬಿಟ್ಟರೆ ನಿನಗೆ ಬ್ರಹ್ಮಹತ್ಯೆ ದೋಷ ಬರಬೇಕು. ಅಯ್ಯೋ, ಹೌದಲ್ಲ. ನೋಡಿ, ಇಬ್ಬರಿಗೂ ದೋಷ ಬರದಾಗಿ ಏನಾಗಿದ್ದರೆ ಹೇಳಿ, ಕೇಳ್ತೀನಿ. ನಾನು ಕರ್ಕೊಂಡೋಗಿ ನನ್ನ ಮಿತ್ರದಿಂದ ಬಿಟ್ಬಿಡು, ನಿನ್ಗೆ ಒಳ್ಳೇದಾಗುತ್ತೆ. ನನ್ನನ್ನು ಮರ್ತು ಬಿಟ್ರೆ ಮಾತು ಬಿಟ್ಟಿರೋ ಚಿನ್ನ, ಎಂದಾದರೂ ಒಂದು ದಿನ ನನ್ನ ಮಗನ ತಾಯಿಯಾಗಲು ಅಲ್ಲಿಗೆ ಹೋಗಿ ನಿನ್ನ ಕರ್ಕೊಂತೀನಿ. ಬಿಟ್ಬಿಡ್ತೀನಿ. ಬಿಟ್ಟು ಬರ್ತೀನಿ. ನಡೆ.
ಬಬ್ರುವಾಹನ ಎಂದಿರಬಹುದು. ಅದ್ಭುತವಾಗಿದೆ. ಒಬ್ರು ವಾಹನ. ಸೊಗಸಾಗಿದೆ. ನಾಮಕರಣ ಮಾಡೋಣ. ಬಬ್ರುವಾಹನ ಮಹಾರಾಣಿ ಅವರೇ, ನಮ್ಮ ಇಚ್ಛೆಯಂತೆ ಇಲ್ಲಿ ಈ ಚಿತ್ರಗಾರ ಎಲ್ಲ ಚಿತ್ರಗಳನ್ನು ಕಲಿಸ್ತಾರೆ. ಇಲ್ಲಿ ಅವುಗಳ ಅವಶ್ಯಕತೆ ಏನೆಂಬುದನ್ನು ನಾವು ತಿಳಿದುಕೊಳ್ಳಬಹುದೇ? ರಾಣೇಶ್ವರದಿಂದ ಹೋದ ಮೇಲೆ ಅನೇಕ ಘಟನೆಗಳು ನಡೆದುಕೊಂಡವು. ಪಗಡೆಯಾಟದಲ್ಲಿ ಧರ್ಮರಾಯನನ್ನು ಮೋಸದಿಂದ ಸೋಲಿಸಿದರು. ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನ ಪಟ್ಟರು. ಆದರೆ ಶ್ರೀಕೃಷ್ಣ ಅಕ್ಷಾಂಬರವಿತ್ತು ಕಾಪಾಡಿದರು. ಪಾಂಡವರು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ ಮೇಲೆ ಅವರಿಗಾಗಿ 5 ಹಳ್ಳಿಗಳನ್ನಾದರೂ ಕೊಡು ಎಂದು ಶ್ರೀಕೃಷ್ಣ ಕೇಳಿದರೆ ಅವರನ್ನೇ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟರು. ಯುದ್ಧದಲ್ಲಿ ಗುರು ಹಿರಿಯರನ್ನು ವಧಿಸಬೇಕಲ್ಲ ಎಂದು ಮಧ್ಯಮ ಪಾಂಡವ ತನ್ನ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟಾಗ ಶ್ರೀಕೃಷ್ಣ ಗೀತೋಪದೇಶ ಮಾಡಿ ಯುದ್ಧಕ್ಕೆ ಪ್ರಚೋದಿಸಿದರು. ಶಿಖಂಡಿಯನ್ನು ಮುಂದೆ ನಿಲ್ಲಿಸಿ ಭೀಷ್ಮನನ್ನು ಶರಪಂಜರದಲ್ಲಿ ಮಲಗುವ ಹಾಗೆ ಮಾಡಿದವನೇ ಶ್ರೀಕೃಷ್ಣ. ವೀರಾಧಿವೀರ ಕರ್ಣನ ವಧೆಗೂ ಶ್ರೀಕೃಷ್ಣನೇ ಕಾರಣ. ಕಡೆಯಲ್ಲಿ ಭೀಮನಿಗೂ ದುರ್ಯೋಧನನಿಗೂ ಗದಾಯುದ್ಧವಾಗಿ ದುರ್ಯೋಧನ ಮಡಿದ. ಧರ್ಮರಾಯ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದ. ಎಲ್ಲೆಲ್ಲೂ ಶ್ರೀಕೃಷ್ಣನ ಮಹಿಮೆ ಎದ್ದು ಕಾಣ್ತಾ ಇದೆ ತಾಯಿ. ಪ್ರತಿ ಗಳಿಗೆಯಲ್ಲೂ ಕುಮಾರ ಭಕ್ತವಾದನಿಗೆ ಶ್ರೀಕೃಷ್ಣನ ಮಹಿಮೆ ಗೊತ್ತಾಗ್ತಾ ಇರಲಿ ಅಂತ. ಈಗ ಮಾಡಿಸಿದ್ರ ತಾಯಿ? ಈಗಾದರೂ ಆ ಪುಣ್ಯಾತ್ಮ ಧರ್ಮರಾಯ ಆಗಿರ್ಬೋದಲ್ಲ. ನೆಮ್ಮದಿ ಎಲ್ಲಿ ಬಂತು ನೆಮ್ಮದಿ? ಈ ಯುದ್ಧ ಪಾಪ ಪರಿಹಾರಕ್ಕೂ ಮನಃಶಾಂತಿಗೂ ಧರ್ಮರಾಯ ಈಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾರೆ. ಮಹಾತಾಯಿ, ಮಾತೃವಾಕ್ಯ ಪರಿಪಾಲನಾದ ನಮ್ಮ ಪ್ರಭುಗಳು ಸಕಲ ಪರಂಗತರಾಗಿದ್ದರೂ ತಮ್ಮ ಅಪ್ಪಣೆಯ ಮೇಲೆ ವಿದ್ಯಾಭ್ಯಾಸ ಮಾಡ್ತಿದ್ದೆ ನೋಡಿ ತಾಯಿ. ಕತ್ತಿಯ ಚಾಲನೆ ಅಮೋಘವಾಗಿದೆ. ಮಿಂಚಿನಿಂದಲೂ ಚಂಚಲವಾಗಿದೆ. ಒಬ್ಬರು ಭವನದ ಕತ್ತಿ. ಕುಮಾರ, ಇಲ್ಲಿ ನೋಡು. ಇವು 7 ಲೋಹದ ಬೊಂಬೆಗಳು. ಒಂದೇ ಬಾಣದಿಂದ ಇವುಗಳ ತಲೆಯನ್ನು ಕತ್ತರಿಸಬೇಕು. ಈಗ ತೋರಿಸು ನಿನ್ನ ಬಾಣ ಪ್ರಯೋಗದ ಚಾತುರ್ಯ. ಆಗಲಿ ದೊಡ್ಡದು. ಈಗ ಹೇಳ ದೊಡ್ಡಮ್ಮ, ಈ ನಿನ್ನ ಮಗನ ತೊಳಲಿ ಬಲ ಇದೆಯೋ ಇಲ್ಲವೋ? ಒಪ್ಪಿಕೊಂಡೆ. ಈಗ ಕಣ್ಣಿನ ಗುರಿ ಪರೀಕ್ಷೆ ಆಗಬೇಕು. ಬಾ, ಇಲ್ಲಿ ನೋಡು. ಮೇಲೆ 3 ಹಕ್ಕಿಗಳಿವೆ. ಅದರ ಕೆಳಗೆ ಚಕ್ರ ತಿರುಗ್ತಾ ಇದೆ. ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತಾ ಇದೆ. ಅದನ್ನ ನೋಡ್ಕೊಂಡು ಮಧ್ಯದಲ್ಲಿರೋ ಹಕ್ಕಿಯ ಕಣ್ಣಿಗೆ ಹೊಡಿಬೇಕು. ಹೊಡಿತೀಯಾ? ಮಹಾಪಿನ
ಪುತ್ರನಾದಂತ ಅರ್ಜುನ ಮತ್ಸ್ಯಯಂತ್ರವನ್ನು ಬೆಳೆಸಿದ್ದು ಇದೇ ರೀತಿ ಅಲ್ಲವೇ ದೊಡ್ಡಮ್ಮ? ಹೌದು. ಅವನಿಗಿಂತಲೂ ನಿನ್ನ ಮಗ ಏನು ಕಡಿಮೆ ಇಲ್ಲ ಅನ್ನೋದನ್ನ ನೀನೇ ನೋಡುವಂತೆ. ಆ ಅರ್ಜುನ ಒಂದು ಮೀನಿನ ಕಣ್ಣಿಗೆ ಹೊಡೆದ. ಈ ಬೊಬ್ಬರು ವಾಹನ 3 ಹಕ್ಕಿಯ ಕಣ್ಣಿಗೆ ಹೊಡೆಯುತ್ತಾನೆ. ಫಲ ಕುಮಾರ ಫಲ. ಶಿಷ್ಯ ಗುರುವನ್ನ ಮೀರಿಸ್ಬೇಕು, ಮಗ ತಂದೆಯನ್ನ ಮೀರಿಸ್ಬೇಕು. ಆಗ್ಲೇ ಗುರುಗೂ ತಂದೆಗೂ ಶಿಕ್ಷೆ. ಯಾಕೆ ದೊಡ್ಡಮ್ಮ ನನ್ನ ತಂದೆ? ಯಾಕೆ ನಮಗೆ ದೂರವಾಗಿದ್ದಾರೆ? ನಾವೇನ್ ತಪ್ಪು ಮಾಡಿದೀವಿ ಅಂತ? ಇಲ್ಲ ಕುಮಾರ, ಇಲ್ಲ. ಯಾರು ಯಾವ ತಪ್ಪನ್ನು ಮಾಡಿಲ್ಲ. ಮತ್ತಾಕೆ ಅವನ ಬಂದು ನೋಡಕ್ ಬರ್ತಾರೆ? ಬೆಳೆದ ದೊಡ್ಡವನಾಗಿ ಸಕಲ ವಿದ್ಯಾಪಾರಂಗತನಾಗಿರೋ ಮಗನ ನೋಡ್ಬೇಕನ್ನೋ ಮಮತೆ ಯಾಕೆ ಕೊಡ್ತಾ ಇಲ್ಲ? ನೀನು ದೊಡ್ಡಮ್ಮ ಕುಮಾರ, ಕರ್ತವ್ಯದ ಪ್ರಾಮುಖ್ಯತೆ ಮಮತೆಗೆ ತೆರೆ ಹಾಕಿರಬಹುದು. ಅದ್ಯಾವುದಮ್ಮ ಮಗನ್ನ ನೋಡದೆ ಇರುವಂತ ಕರ್ತವ್ಯ? ಯಾವಾಗ ಕೇಳಿದ್ರು ಅಮ್ಮ ನೀವಿಬ್ರು ಈ ವಿಷಯನ ಮರೆಮಾಚ್ತಾ ಇದ್ರ. ತಂದೆನ ನೋಡ್ಬೇಕಂತ ದಿನೇ ನನ್ನ ಹೃದಯ ಕೊರಿತಾ ಇದೆ. ಹೇಳಿ ದೊಡ್ಡಮ್ಮ, ಯಾರು ನನ್ನ ತಂದೆ? ನೀನು ಹೇಳಲ್ಲ, ನಾನು ಬಿಡಲ್ಲ. ಇವತ್ತು ನನಗೆ ಆ ವಿಷಯ ತಿಳ್ಕೊಳ್ಳೇಬೇಕು. ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ.